ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ವಾರ್ ಹೆಚ್ಚಾಗ್ತಾ ಇದೆ. ಸಮರ ಸಾರಿದೆ ಕಾಂಗ್ರೆಸ್. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ದ್ರೋಹ ಮಾಡಿದೆ. ಆ ದ್ರೋಹ ಒಂದೆರಡಲ್ಲ. ಸಿಎಂ ಖುದ್ದು ಪ್ರಧಾನಿಯನ್ನ ಭೇಟಿ ಆಗೋಕೆ ಹೋಗಿದ್ರು, ಪರಿಹಾರಕ್ಕೆ ಅಂತ ಮನವಿ ಮಾಡಿದ್ರು. ಆದ್ರೆ ಇದುವರೆಗೂ ನಯಾ ಪೈಸೆ ಪರಿಹಾರ ಬಿಡುಗಡೆ ಆಗಿಲ್ಲ. ರಾಜ್ಯದ ಜಿಎಸ್ಟಿ ಹಂಚಿಕೆಯಲ್ಲೂ ನಿರಂತರ ಅನ್ಯಾಯವಾಗ್ತಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ಗೂ ಕರ್ನಾಟಕದ ಟ್ಯಾಬ್ಲೋ ಇಲ್ಲ. ಇಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಬಿಜೆಪಿ ಮಾತ್ರ ಮೌನವಾಗಿದೆ. ನಿಮಗೆ ರಾಜ್ಯದ ಹಿತಾಸಕ್ತಿ ಮುಖ್ಯ ಇಲ್ಲ ಅಂತ ಕಾಂಗ್ರೆಸ್ ತಿರುಗೇಟನ್ನ ನೀಡಿದೆ. ಕೇಂದ್ರ ಸರ್ಕಾರವನ್ನ ವಹಿಸಿಕೊಳ್ಳುವಂತ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ತನ್ನ ಅನಿಸಿಕೆಯನ್ನ ಹಂಚಿಕೊಂಡಿರುವಂತದ್ದು ಮತ್ತು ಈ ಮುಖಾಂತರವಾಗಿ ಬಿಜೆಪಿಗೆ ಟಾಂಟ್ ಮಾಡುವಂತ ಕೆಲಸವನ್ನ ಮಾಡಿದೆ. ನಿಮಗೆ ರಾಜ್ಯದ ಹಿತಾಸಕ್ತಿ ಮುಖ್ಯ ಅಲ್ಲ, ಮೋದಿ ಗುಲಾಮಗಿರಿಗೆ ಮುಖ್ಯ ಆಗಿರೋದು ಏಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಹಲವು ಬಾರಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕರ್ನಾಟಕಕ್ಕೆ ಬಿಜೆಪಿ ಕೇಂದ್ರ ಮಾಡಿದಂತ ದ್ರೋಹ ಒಂದೆರಡಲ್ಲ. ಮುಖ್ಯಮಂತ್ರಿಗಳು ಪ್ರಧಾನಿಯನ್ನ ಖುದ್ದಾಗಿ ಭೇಟಿಯಾಗಿದ್ರು. ಇಲ್ಲಿನ ಸಮಸ್ಯೆ ಏನಿದೆ, ಬರ ಪರಿಹಾರ ಏನಿದೆ ಅದನ್ನು ನೀಡಬೇಕು ಅಂತ ಕೇಳ್ಕೊಂಡಿದ್ರು, ಬಂದಿಲ್ಲ. ಜಿಎಸ್ಟಿ ತೆರಿಗೆ ಹಂಚಿಕೆಯಲ್ಲೂ ಕೂಡ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಆದರೆ ಇದ್ಯಾವುದ್ರ ಬಗ್ಗೆಯೂ ಕೂಡ ಕರ್ನಾಟಕ ಬಿಜೆಪಿ ನಾಯಕರುಗಳು ಧ್ವನಿ ಎತ್ತಲ್ಲ, ಪ್ರಶ್ನೆ ಮಾಡಲ್ಲ. ಯಾಕೆ ಮಾಡಲ್ಲ? ರಾಜ್ಯದ ಸ್ತಬ್ಧ ಚಿತ್ರದ ಅವಕಾಶ ನಿರಾಕರಣೆ ವಿಚಾರವನ್ನು ಕೂಡ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ತಾರೆ. ಎಲ್ಲಾ ಬಾರಿಯೂ ಕರ್ನಾಟಕಕ್ಕೆ ಅವಕಾಶ ಸಿಗಬೇಕು ಅಂತೇನಿಲ್ಲ, ಕರ್ನಾಟಕಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ದುರುದ್ದೇಶ ಇಲ್ಲ, ಬೇರೆ ರಾಜ್ಯದವ್ರಿಗೆ ಸಿಗಬೇಕು ಅನ್ನುವಂಥ ಉದ್ದೇಶ ಇದೆ ಅಂತ ಬಿಜೆಪಿಯನ್ನು ಸಮರ್ಥಿಸಿಕೊಳ್ತಾರೆ.